Hi, hello and namaste. Welcome to my channel. In this video, I am going to discuss multiple choice questions based on the lesson There's a Girl by the Tracks. ನೋಡಿ ವಿದ್ಯಾರ್ಥಿನಿಯರೇ, ಇಂದಿನ ಅವಧಿಯಲ್ಲಿ ನಾನು There's a Girl by the Tracks ಈ ಪಾಠದ ಮೇಲೆ ಮಲ್ಟಿಪಲ್ ಚಾಯ್ಸ್ ಕ್ವಶನ್ಸ್ಗಳನ್ನು ಚರ್ಚೆ ಮಾಡ್ತಾ ಇದ್ದೀನಿ. ಹಾಗಾದ್ರೆ ಫಸ್ಟ್ ಕ್ವಶನ್ ನೋಡಿ. Roma Talreza was a dash. It means, what was the profession of Roma Talreza? Roma Talreza ಏನು ಕೆಲಸ ಮಾಡ್ತಾ ಇದ್ಲು ಅನ್ನೋದು ಇಲ್ಲಿ ಪ್ರಶ್ನೆ. 4 ಆಪ್ಷನ್ಸ್ಗಳನ್ನು ಕೊಟ್ಟಿದ್ದಾರೆ. ಓಕೆ, ಮಾರ್ಕೆಟಿಂಗ್ ಎಕ್ಸಿಕ್ಯೂಟಿವ್ ಕೊಟ್ಟಿದ್ದಾರೆ, ಕಾಲ್ ಸೆಂಟರ್ ಕೊಟ್ಟಿದ್ದಾರೆ, ಅನ್ಎಂಪ್ಲಾಯ್ಡ್, ಹೌಸ್ ವೈಫ್ ಅಂತ ಕೊಟ್ಟಿದ್ದಾರೆ. ಸೊ ಹಿಯರ್ ಯು ಹ್ಯಾವ್ ಟು ಫೈಂಡ್ ಔಟ್ ದ ರೈಟ್ ಆನ್ಸರ್. ಇಲ್ಲಿ ರೈಟ್ ಆನ್ಸರ್ ಯಾವುದು? See the answer there. Roma Talreza, basically, she was a call center executive. Roma Talreza ಒಬ್ಬಳು ಕಾಲ್ ಸೆಂಟರ್ ಉದ್ಯೋಗಿಯಾಗಿದ್ರು ಅಂತಕ್ಕಂಥದ್ದು. ಓಕೆ, ದಿಸ್ ಇಸ್ ದ ಫಸ್ಟ್ ಆನ್ಸರ್. ಸೆಕೆಂಡ್ ಕ್ವಶನ್. ಹೂ ಕ್ರೈಡ್ ದೇರ್ಸ್ ಎ ಗರ್ಲ್ ಬೈ ದ ಟ್ರ್ಯಾಕ್ಸ್? ಅಲ್ಲಿ ಯಾರೋ ಒಬ್ರು ಚೀರ್ತಾರೆ, ಒಬ್ಬರೊಳಗತನು ಸಾಕಷ್ಟು ಜನ ಇರ್ತಾರೆ, ಅಲ್ಲಿ ಚೀರ್ತಾರೆ. ಏನಂತಂದ್ರೆ There's a girl by the tracks ಅಂತೆ. ಅಂದ್ರೆ ಯಾರವರು? ಹೂ ಆರ್ ದೇ? ದಿನೇಶ್ ತಲ್ರೇಜಾ ಅಂತ ಕೇಳ್ತಾರೆ, ಅಥವಾ ಪೀಪಲ್ ಇನ್ ದ ಅಪೋಸಿಟ್ ಟ್ರೈನ್ ಅಂತ ಕೇಳ್ತಾರೆ, ಬಾಲೇಶ್ವರ, ಮಾಸ್ಟರ್, ಹೀಗೆ 4 ಆಪ್ಷನ್ಸ್ಗಳನ್ನ ಕೊಡ್ತಾರೆ. ಸೊ ಯೋಚನೆ ಮಾಡಿ ಆನ್ಸರ್ ಹೇಳಿ ಸ್ಟೂಡೆಂಟ್ಸ್. ನೋಡಿ, ಯೋಚನೆ ಮಾಡಿ. ಯು ಹ್ಯಾವ್ ಟು ಥಿಂಕ್. ಯಾರು ಚೀರ್ತಾರೆ ಅಂತಕ್ಕಂಥದ್ದು. ಎಸ್, ಆನ್ಸರ್ ಇಸ್ ಡಿಸ್ಪ್ಲೇಯಿಂಗ್ ದೇರ್. There's a girl by the tracks. ಯಾರು ಚೀರಿದ್ರು ಅಂತಂದ್ರೆ ಪೀಪಲ್ ಇನ್ ದ ಅಪೋಸಿಟ್ ಟ್ರೈನ್. ಅಲ್ಲಿ ಟ್ರೈನ್ ಅಲ್ಲಿ ಪೀಪಲ್ ಇರ್ತಾರಲ್ವಾ, ಅಪೋಸಿಟ್ ಟ್ರೈನ್ ಅಲ್ಲಿ ಅವರು ಈ ರೀತಿ ಚೀರ್ತಾರೆ. ಹೌದಾ? ಎಸ್. ಥರ್ಡ್ ಕ್ವಶನ್. ವೆನ್ ರೋಮಾ ಮೆಟ್ ವಿತ್ ಅನ್ ಆಕ್ಸಿಡೆಂಟ್ ನೋ ಒನ್ ವಾಲಂಟಿಯರ್ಡ್. ನೋಡಿ, ಯಾವಾಗ ರೋಮಾ ಫೆಲ್ ಆನ್ ದ ಟ್ರ್ಯಾಕ್, ನೋ ಒನ್ ವಾಲಂಟಿಯರ್ಡ್ ಟು ಹೆಲ್ಪ್ ರೋಮಾ ತಲ್ರೇಜಾ. ಯಾರು ಬಂದು ರೋಮಾಗೆ ಹೆಲ್ಪ್ ಮಾಡಲಿಲ್ಲ. ಯಾಕೆ? ವಾಟ್ಸ್ ದ ರೀಸನ್ ಫಾರ್ ದ್ಯಾಟ್? ಕ್ವಶನ್ ಇರೋದು ಅದೇ. ವಾಟ್ಸ್ ದ ರೀಸನ್ ಫಾರ್ ದ್ಯಾಟ್? ಹಂಗಂದ್ರೆ ಅಲ್ಲಿ ಕಾರಣ ಏನಿತ್ತು ಅಂತಕ್ಕಂಥದ್ದು. ಇಟ್ ಮೀನ್ಸ್ ರೀಸನ್ ಬಂದ್ಬಿಟ್ಟು ಅಲ್ಲಿ ದೇ ವರ್ ಅಫ್ರೇಡ್ ಆಫ್ ಗೆಟಿಂಗ್ ಇನ್ವಾಲ್ವ್ಡ್ ಇನ್ ಕೋರ್ಟ್ಸ್ ಆರ್ ಪೊಲೀಸ್. ಹೌದಲ್ವಾ? ಅವ್ರಿಗೆ ಒಂದು ಭಯ ಕಾಡ್ತಾ ಇತ್ತಲ್ಲಿ. ಏನು ಅಂತಂದ್ರೆ ಯಾರಾದ್ರೂ ನಮ್ಮನ್ನ ಎನ್ಕ್ವೈರಿ ಮಾಡ್ಬೋದೇನೋ, ಅಥವಾ ಬಂದು ಕೋರ್ಟ್ ಕರ್ಕೊಂಡು ಹೋಗ್ತಾರೆ, ಅದು ಯಾರು ಮಾಡೋರು ಅಂತೇಳಿ ಅವ್ರಿಗೊಂಥರ ಭಯ ಆಯಿತು. ಇಟ್ ಮೀನ್ಸ್ ದೇ ಹ್ಯಾವ್ ಫಿಯರ್ ಅಬೌಟ್ ದ ಆಕ್ಸಿಡೆಂಟ್. ಅಲ್ಲಿರ್ತಕ್ಕಂಥ ಸನ್ನಿವೇಶಕ್ಕೆ ಅವರಿಗೆ ಭಯ ಹುಟ್ಟಿತ್ತು ಅಂತಕ್ಕಂಥದ್ದು. ಓಕೆ, ಸೊ ಆಪ್ಷನ್ ಎ ನೋಡಿ, ರೈಟ್ ಆನ್ಸರ್ ಯಾವುದಲ್ಲಿ? ಆಪ್ಷನ್ ಎ ಕೊಟ್ಟಿದ್ದಾರೆ ನೋಡಿ. ದೇ ವರ್ ಅಫ್ರೇಡ್ ಆಫ್ ಗೆಟಿಂಗ್ ಇನ್ವಾಲ್ವ್ಡ್ ಇನ್ ಕೋರ್ಟ್ಸ್ ಆರ್ ಪೊಲೀಸ್. ಓಕೆ, yes. Fourth question. When Roma fell on the tracks, no one was ready to save her except. Whenever she fell on the tracks, nobody volunteered to help her except ಅಂತ ಬಂದಾಗ ನೋಡಿ, ಯಾರು ಹೆಲ್ಪಿಗೆ ಬರಲಿಲ್ಲ ರಿಯಲಿ, ಬಟ್ ಒಬ್ಬನ ಬಿಟ್ಟು. ಯಾರು? Who's that fellow? His name was ಬಾಲೇಶ್ವರ್ ಮಿಶ್ರಾ. ಹಂಗಾದ್ರೆ ರೈಟ್ ಆನ್ಸರ್ ಬಂದ್ಬಿಟ್ಟು ಅಲ್ಲಿ ಆಪ್ಷನ್ ಬಿ ಇದೆ ನೋಡಿ, ಬಾಲೇಶ್ವರ್ ಮಿಶ್ರಾ. ವಾಲಂಟಿಯರ್ಡ್ ಟು ಹೆಲ್ಪ್ ರೋಮಾ ತಲ್ರೇಜಾ. ರೋಮಾ ತಲ್ರೇಜಾಗೆ ಬಾಲೇಶ್ವರ್ ಮಿಶ್ರಾ ಹೆಲ್ಪ್ ಮಾಡ್ಬೇಕಂತ ಹೇಳಿ ಡಿಸೈಡ್ ಮಾಡಿರ್ತಾನೆ, ಮತ್ತೆ ಹೆಲ್ಪ್ ಮಾಡೇ ಮಾಡ್ತಾನೆ ಅಲ್ಲಿ. ಕ್ವಶನ್ ನಂಬರ್ 5. ರೋಮಾ ಮೆಟ್ ವಿತ್ ಅನ್ ಆಕ್ಸಿಡೆಂಟ್ ಆನ್. ಹಂಗಾದ್ರೆ ರೋಮಾ ಈ ರೀತಿ ಒಂದು ಘಟನೆ ಸಂಭವಿಸಿದ್ದು ಯಾವ ದಿನ, ಯಾವ ಇಯರ್ ಅಂತ ಕೇಳಿದ್ದಾರೆ. ನೋಡಿ, ಯೋಚನೆ ಮಾಡಿ. ಟ್ರೈ ಟು ಥಿಂಕ್. 4 ಆಪ್ಷನ್ಸ್ ಅಂತೂ ಕಣ್ಮುಂದಿದ್ದಾವೆ. ಯೋಚನೆ ಮಾಡಿ ನೋಡೋಣ. ರೋಮಾ ಮೆಟ್ ವಿತ್ ಆನ್ ಆಕ್ಸಿಡೆಂಟ್ ಆನ್ ಡ್ಯಾಶ್. ಈ ರೀತಿ ಪ್ರಶ್ನೆಗಳು ಎಕ್ಸಾಮ್ನಲ್ಲಿ ಬರ್ತಿರ್ತವೆ, ಹೌದಲ್ವಾ? Answer for this question is option A. ಯಾವುದು?
ಡಿಸೆಂಬರ್ 10, 2010. ಈ ಘಟನೆ ಆಗಿದ್ದು ಯಾವಾಗ ಅಂತಂದ್ರೆ ಡಿಸೆಂಬರ್ 10, 2010ರಲ್ಲಿ ಈ ಘಟನೆ ಸಂಭವಿಸಿದೆ. ದಿಸ್ ಈಸ್ ಅ ರಿಯಲ್ ಇನ್ಸಿಡೆಂಟ್. ಇದು ಸತ್ಯ ಘಟನೆ. ಓಕೆ, ಅಲ್ಲಿ ಕೂಡ ಶೋ ಮಾಡ್ತಾ ಇದ್ರು ನೋಡಿ. ಓಕೆ, ಆಪ್ಷನ್ ಎ. ಕ್ವಶನ್ ನಂಬರ್ 6. ರೋಮಾಸ್ ಫಿಯಾನ್ಸ್ ವಾಸ್ ಡ್ಯಾಶ್. ನೋಡಿ, ರೋಮನ ಭಾವಿ ಪತಿ ಹೆಸರೇನು? ಓಕೆ, ಫಿಯಾನ್ಸ್. ಸೊ 4 ಆಪ್ಷನ್ಸ್ ಆರ್ ಗಿವನ್ ದೇರ್ ಅಂಡ್ ಯು ಹ್ಯಾವ್ ಟು ಥಿಂಕ್ ವಿಚ್ ಈಸ್ ದ ರೈಟ್ ಆನ್ಸರ್. ನೀವು ಥಿಂಕ್ ಮಾಡಬೇಕು ಯಾವುದು ಸರಿಯಾದ ಉತ್ತರ ಆಗುತ್ತೆ ಅಲ್ಲಿ ಅಂತಕ್ಕಂಥದ್ದು. ಓಕೆ, ಸೊ ಆನ್ಸರ್ ಫಾರ್ ದಿಸ್ ಕ್ವಶನ್ ಈಸ್ ವಿಜಯ್. ನೋಡಿ, ಡಿಸ್ಪ್ಲೇ ಆಗ್ತಾ ಇದೆ ಅಲ್ಲಿ ವಿಜಯ್ ಅಂತ ಬರ್ತಾ ಇದೆ ನೋಡಿ. ದ ನೇಮ್ ಆಫ್ ರೋಮಾಸ್ ಫಿಯಾನ್ಸ್ ವಾಸ್ ವಿಜಯ್. ಓಕೆ, ಅಲ್ಲಿ ವಿಜಯ್ ಅಂತ ಬರೀಬೇಕಾಗುತ್ತೆ. ಓಕೆ, ಕ್ವಶನ್ ನಂಬರ್ 7. ಹೂ ವಾಲಂಟಿಯರ್ ಟು ಹೆಲ್ಪ್ ಬಾಲೇಶ್ವರ. ಹಾಗಾದ್ರೆ ಬಾಲೇಶ್ವರಗೆ ಒಬ್ರು ಹೆಲ್ಪ್ ಮಾಡಿದ್ರು, ಯಾರವರು? ಹೂ ವಾಲಂಟಿಯರ್ ಟು ಹೆಲ್ಪ್ ಬಾಲೇಶ್ವರ. ನಾನು ಹೇಳ್ತೀನಿ ನೋಡಿ ಆನ್ಸರು. ಮಿಡಲ್ ಏಜ್ಡ್ ಮ್ಯಾನ್ ಹೂ ಸ್ಪೋಕ್ ಗುಜರಾತಿ ವಾಲಂಟಿಯರ್ಡ್ ಟು ಹೆಲ್ಪ್ ಬಾಲೇಶ್ವರ. ಹಾಗಾದ್ರೆ ಅವ್ರು ಏನು ವೃತ್ತಿ ಮಾಡ್ತಾ ಇದ್ರು? ಹಿ ವಾಸ್ ಅ ಟೆಂಪೋ ಟ್ರಕ್ ಡ್ರೈವರ್. ಆ ಟೆಂಪೋ ಟ್ರಕ್ ಡ್ರೈವರ್. ನೋಡಿ, ಆನ್ಸರ್ ಇದೆ ಅಲ್ಲಿ. ನೀವು ಆನ್ಸರ್ ಹೆಂಗ್ ನೆನ್ಪಿಡ್ಬೇಕಂದ್ರೆ ಎ ಟೆಂಪೋ ಟ್ರಕ್ ಡ್ರೈವರ್, ಮಿಡಲ್ ಏಜ್ಡ್ ಮ್ಯಾನ್ ಹೂ ಸ್ಪೋಕ್ ಗುಜರಾತಿ, ವಾಲಂಟಿಯರ್ಡ್ ಟು ಹೆಲ್ಪ್ ಬಾಲೇಶ್ವರ. ಅವರೇ ಬಂದಲ್ಲಿ ಹೆಲ್ಪ್ ಮಾಡ್ತಾರೆ ಅಂತಕ್ಕಂಥದ್ದು. ಓಕೆ, ಟೆಂಪೋ ಟ್ರಕ್ ಡ್ರೈವರ್. ಓಕೆ, see the next question, that is question number 8. Who suggested take the girl to Airoli? ಬಾಲೇಶ್ವರಿಗೆ ಒಬ್ರು ಯಾರು ಸಜೆಸ್ಟ್ ಮಾಡ್ತಾರೆ, ರೋಮಾ ತಲ್ರೇಜನ ಐರೋಲಿ ಇರ್ತಕ್ಕಂಥ ಹಾಸ್ಪಿಟಲ್ಗೆ ಕರೆದುಕೊಂಡು ಹೋಗಿ. ಹಾಗಾದ್ರೆ ಯಾರು ಅವರು? ಹೂಸ್ ದಟ್ ಫೆಲೋ? ದ ಕಾಪ್ ಸಜೆಸ್ಟೆಡ್ ಟೇಕ್ ದ ಗರ್ಲ್ ಟು ಐರೋಲಿ. ಬಾಲೇಶ್ವರ್ಗೆ ಹೇಳ್ತಾರೆ ಅಲ್ಲಿರ್ತಕ್ಕಂಥ ಪೇದೆ. ಕಾಪ್ ಮೀನ್ಸ್ ಒಬ್ರು ಯಾರು ಪ್ರಶ್ನೆ ಕೇಳಿದ್ರೆ, ಸರ್ ವಾಟ್ಸ್ ದ ಮೀನಿಂಗ್ ಆಫ್ ಕಾಪ್? ಕಾಪ್ ಅಂದ್ರೆ ಪೇದೆ ಅಂತ ಹೇಳ್ತಾರೆ ನಾವು. ಓಕೆ, ಸೊ ದ ಕಾಪ್ ಸಜೆಸ್ಟೆಡ್ ಟೇಕ್ ದ ಗರ್ಲ್ ಟು ಐರೋಲಿ. ಅಲ್ಲಿ ಕಾಪ್ ಸಜೆಸ್ಟ್ ಮಾಡ್ತಾರೆ ಯಾರಿಗೆ? ಟು ಬಾಲೇಶ್ವರ. ಹಾಗಾದ್ರೆ ಬಾಲೇಶ್ವರ ಒಪ್ಕೊಂಡೇನಲ್ಲಿ? ನೋ, ಬಾಲೇಶ್ವರ ಡಿಡಂಟ್ ಅಗ್ರಿ. Why he didn't agree? Because Airoli was at least 10 kilometers away from that place. Okay? ಅಂದ್ರೆ ಐರೋಲಿ 10 kilometers ದೂರದಲ್ಲಿತ್ತು. Question number 9. The physician in the small hospital gave only first aid to Roma because. ಆಮೇಲೆ ಅಲ್ಲೇ ನಿಯರೆಸ್ಟ್ ಇರ್ತಕ್ಕಂಥ ಹಾಸ್ಪಿಟಲ್ ಕರ್ಕೊಂಡು ಹೋಗ್ತಾರೆ ರೋಮಾ ತಲ್ರೇಜನ. In that hospital, they gave only first aid because basically it was a small hospital. Why? What was the reason for that? Because in that hospital there were lack of personnel and equipment. ಅಲ್ಲಿ ಏನಾಗಿತ್ತು ಅಂತಂದ್ರೆ ಪರ್ಸನಲ್ ಮೀನ್ಸ್ ಸ್ಟಾಫ್ ಕೊರತೆನೂ ಇತ್ತು, ಮತ್ತೆ ಜೊತೆಗೆ ಏನು ಅಂತಂದ್ರೆ ಇಕ್ವಿಪ್ಮೆಂಟ್ಗಳು ಇರೋದಿಲ್ಲ, ಉಪಕರಣಗಳು ಇರಬೇಕಲ್ವಾ ಆಪರೇಷನ್ ಮಾಡಕ್ ಬೇಕಂತ. ಸೊ ಅವು ಇದ್ದಿದ್ದಿಲ್ಲ ಅಂತ ಕೊರತೆ. 10th ಕ್ವಶನ್, 10ನೇ ಪ್ರಶ್ನೆಯನ್ನ ನೋಡೋಣ. ದ ಕಾಪ್ ಸಜೆಸ್ಟೆಡ್ ಟೇಕ್ ದ ಗರ್ಲ್ ಟು ಐರೋಲಿ ಬಟ್ ಬಾಲೇಶ್ವರ ಡಿಸ್ಅಗ್ರೀಡ್. ಅಲ್ಲಿ ಇರ್ತಕ್ಕಂಥ ಪೇದೆ ಹೇಳ್ತಾರೆ ಈ ಹುಡುಗಿಯನ್ನ ಐರೋಲಿ ಕರ್ಕೊಂಡು ಹೋಗಿ, ಬಟ್ ಬಾಲೇಶ್ವರ ಡಿಸ್ಅಗ್ರೀಡ್. ಬಾಲೇಶ್ವರ ಒಪ್ಕೊಳ್ಳಿಕ್ಕೆ ರೆಡಿ ಇಲ್ಲ. ಯಾಕೆ? ವೈ ಡಿಸ್ಅಗ್ರೀಡ್ ಅಂತಂದ್ರೆ ಬಿಕಾಸ್ ಐರೋಲಿ ವಾಸ್ ಅಟ್ ಲೀಸ್ಟ್ 10 kilometers away ಫ್ರಮ್ ದಟ್ ಪ್ಲೇಸ್. ಯಾಕೆ ಅಂತಂದ್ರೆ ಐರೋಲಿ ಏನಂತಂದ್ರೆ ಅವ್ರು ಇರ್ತಕ್ಕಂಥ ಪ್ಲೇಸ್ ಇಂದ 10 kilometers ದೂರದಲ್ಲಿತ್ತು.
ಯಾಕಂದ್ರೆ ಇಂಥ ಅನಾಹುತ ಆದಾಗ, ಒಂದು ಆಕ್ಸಿಡೆಂಟ್ ಆದಾಗ ಬೆಸ್ಟ್ ಟ್ರೀಟ್ಮೆಂಟ್ ಕಿತ್ತನು ಫಸ್ಟ್ ಟ್ರೀಟ್ಮೆಂಟ್ ಇಸ್ ವೆರಿ ಇಂಪಾರ್ಟೆಂಟ್. ಫಸ್ಟ್ ಟ್ರೀಟ್ಮೆಂಟ್ ಅಂದ್ರೆ ಅಲ್ಲಿ ಫಸ್ಟ್ ಏಡ್ ಟ್ರೀಟ್ಮೆಂಟ್ ಅಂತ ಹೇಳ್ತೀವಿ, ದಟ್ಸ್ ಕಾಲ್ಡ್. ಹೌದಲ್ವಾ? ಸೊ ಇದೇ ಕಾರಣಕ್ಕೆ ಬಾಲೇಶ್ವರ ಡಿಸ್ಅಗ್ರೀಡ್. 10 ಕಿಲೋಮೀಟರ್ ಹೋಗಿ ಡೆತ್ ಆಯ್ತಂದ್ರೆ, ಹೌದಲ್ವಾ? ಸೊ ಫಾರ್ ದಟ್ ರೀಸನ್ ಬಾಲೇಶ್ವರ ಡಿಸ್ಅಗ್ರೀಡ್ ಅಂತ ಹೇಳ್ಬೋದು. ಸೊ ಅಲ್ಲಿ ಆನ್ಸರ್ ಕೊಟ್ಟು ಡಿಸ್ಪ್ಲೇ ಆಗ್ತದೆ ನೋಡಿ. ಇಟ್ ವಾಸ್ 10 ಕಿಲೋಮೀಟರ್ ಅವೇ ಫ್ರಮ್ ದಟ್ ಪ್ಲೇಸ್. 10 ಕಿಲೋಮೀಟರ್ ದೂರದಲ್ಲಿ ಇತ್ತು ಆ ಪ್ಲೇಸ್ ಅಂತಕ್ಕಂಥದ್ದು. ಓಕೆ, ಕ್ವಶನ್ ನಂಬರ್ 11 ನೋಡಿ. ಬಾಲೇಶ್ವರ ಹ್ಯಾಡ್ ಎ ಗುಡ್ ಮೆಮರಿ. ಓಕೆ, ವಿ ಆರ್ ಆಲ್ ಅಗ್ರಿ. ಬಾಲೇಶ್ವರನಿಗೆ ಒಂದು ಗುಡ್ ಮೆಮರಿ ಇತ್ತು ಅಂತಕ್ಕಂಥದ್ದು, ಒಳ್ಳೆ ನೆನಪಿಟ್ಕೋತ ಒಂದು ಸಾಮರ್ಥ್ಯ ಇತ್ತು. ಏನು ರೀಸನ್ ಅಲ್ಲಿ? ವಾಟ್ ವಾಸ್ ದ ರೀಸನ್ ಫಾರ್ ದಟ್? Because whenever Roma Talreza told her brother's cell phone number before him, he memorized it quickly. ಬಾಲೇಶ್ವರ ಗುಡ್ ಮೆಮರಿ ಇರ್ತದೆ. ಒಂದು ರೀಸನ್ ಹೇಳ್ತೀನಿ ನೋಡಿ. ಯಾವಾಗ ರೋಮಾ ತಲ್ರೇಜಾ ಕಾನ್ಸಿಯಸ್ ಬಂದು ಆ ನಂಬರ್ ಅನ್ನ ಹೇಳ್ತಾಳೆ, ಬೇಗನೆ ಅದನ್ನ ಬೈಪಟ್ ಮಾಡಿಬಿಡ್ತಾನೆ. ಎಂಥ ಮೆಮರಿ ಅಲ್ವಾ ಬಾಲೇಶ್ವರನಿಗೆ. ಸೊ ದಿಸ್ ಶೋಸ್ ಬಾಲೇಶ್ವರ ಹ್ಯಾಡ್ ಎ good memory. It means he memorized Dinesh Talreza cell phone number. ಹೌದಲ್ವಾ? ಎಷ್ಟು ಬೇಗ ಬ್ಯಾಟರ್ ಮಾಡ್ತೀನಿ ನೋಡಿ. ಸೊ ದಿಸ್ ಇಸ್ ದ ಆನ್ಸರ್. ಅಂದ್ರೆ ಆಪ್ಷನ್ ಎ. ಓಕೆ, ರೈಟ್ ಆನ್ಸರ್ ಯಾವುದು? ಆಪ್ಷನ್ ಎ ಅಂತ ಹೇಳಿ. ಕ್ವಶನ್ ನಂಬರ್ 12. ದಿನೇಶ್ ತಲ್ರೇಜಾ ವಾಸ್ ಎ. ಹಾಗಾದ್ರೆ ರೋಮಾಳ ಬ್ರದರು ದಿನೇಶ್ ತಲ್ರೇಜಾ ಏನ್ ಮಾಡ್ತಾ ಇದ್ದ? ವೃತ್ತಿಯಲ್ಲಿ ಏನ್ ಮಾಡ್ತಾ ಇದ್ದ? ವಾಟ್ ವಾಸ್ ಹಿಸ್ ಪ್ರೊಫೆಷನ್? ದಿನೇಶ್ ತಲ್ರೇಜಾ ವಾಸ್ ಎ ಮಾರ್ಕೆಟಿಂಗ್ ಎಕ್ಸಿಕ್ಯೂಟಿವ್. ಇಟ್ ಮೀನ್ಸ್ he was doing marketing job in ಉಲ್ಲಾಸ್ ನಗರ್. ಅವನು ಮಾರ್ಕೆಟಿಂಗ್ ಜಾಬ್ ಅನ್ನ ಮಾಡ್ತಾ ಇದ್ದ. ಎಲ್ಲಿ ಮಾಡ್ತಾ ಇದ್ದ ಅಂತಂದ್ರೆ ಉಲ್ಲಾಸ್ ನಗರದಲ್ಲಿ ಮಾಡ್ತಾ ಇದ್ದ. ಬೇಸಿಕಲಿ he is the brother of ರೋಮಾ ತಲ್ರೇಜಾ. ಹೌದಲ್ವಾ? ಯಾರು? ರೋಮಾ ತಲ್ರೇಜಾ ಬ್ರದರ್ ದಿನೇಶ್ ತಲ್ರೇಜಾ. ಹಂಗಾದ್ರೆ ಆಪ್ಷನ್ ಯಾವ ಕರೆಕ್ಟ್ ಆಗುತ್ತೆ ಅಲ್ಲಿ? ಮಾರ್ಕೆಟಿಂಗ್ ಜಾಬ್. ದಟ್ ಈಸ್ ಆಪ್ಷನ್ ಡಿ. ಆಪ್ಷನ್ ಡಿ ನೋಡಿ ಆನ್ಸರ್. ಆಪ್ಷನ್ ಡಿ ಅನ್ನ ಬರೀಬೇಕಾಗುತ್ತೆ. ಓಕೆ, ಕ್ವಶನ್ ನಂಬರ್ 13. ಟ್ರೀಟ್ಮೆಂಟ್ ವಾಸ್ ಗಿವನ್ ಟು ರೋಮಾ ಅಟ್ ಡ್ಯಾಶ್. ಫೈನಲ್ ಆಗಿ ರೋಮಾಗೆ ಯಾವ ಹಾಸ್ಪಿಟಲ್ ಅಲ್ಲಿ ಟ್ರೀಟ್ಮೆಂಟ್ ಅನ್ನ ಕೊಡ್ತಾರೆ ಅಂತಕ್ಕಂಥದ್ದು. ದೇ ವೆಂಟ್ ಟು ಯಾವ ಹಾಸ್ಪಿಟಲ್? ಅದು ಡಿವೈನ್ ಮಲ್ಟಿ ಸ್ಪೆಷಾಲಿಟಿ ಹಾಸ್ಪಿಟಲ್ ಗನ್ಸೋಲಿ. ಆಕೆಯನ್ನು ತೆಗೆದುಕೊಂಡು ಒಂದು ಮಲ್ಟಿ ಸ್ಪೆಷಾಲಿಟಿ ಹಾಸ್ಪಿಟಲ್ ಬರ್ತಾರೆ. ಅದರ ಹಾಸ್ಪಿಟಲ್ ನೇಮ್ ಏನು? ಡಿವೈನ್ ಮಲ್ಟಿ ಸ್ಪೆಷಾಲಿಟಿ ಹಾಸ್ಪಿಟಲ್ ಗನ್ಸೋಲಿ. ಇನ್ ದಟ್ ಹಾಸ್ಪಿಟಲ್ ದ ಫಿಸಿಷಿಯನ್ Anil Agarwal admitted her immediately without any paperwork because by seeing her extent of injuries. ಅನಿಲ್ ಅಗರ್ವಾಲ್ ಬೇಗನೆ ಅಡ್ಮಿಟ್ ಮಾಡ್ಕೊತಾರೆ ವಿತೌಟ್ ಎನಿ ಪೇಪರ್ ವರ್ಕ್. ಯಾಕಂದ್ರೆ ಅಷ್ಟೊಂದು ಗಾಯ ಆಗಿರ್ತವೆ. ಬೈ ಸೀಯಿಂಗ್ ಎಕ್ಸ್ಟೆಂಟ್ ಆಫ್ ಹರ್ ಇಂಜುರೀಸ್. ಹೌದಾ? ನೋಡಿ 14th ಎಕ್ಸ್ಪಾಂಡ್ ICU. ಹಂಗಾದ್ರೆ ICU ಅಂದ್ರೆ ಏನು? ಲಾಂಗ್ ಫಾರ್ಮ್ ಏನು? ಇಂಟೆನ್ಸಿವ್ ಕೇರ್ ಯೂನಿಟ್. ಇಂಟೆನ್ಸಿವ್ ಕೇರ್ ಯೂನಿಟ್ ನೋಡಿ, ತುರ್ತು ಚಿಕಿತ್ಸಾ ಘಟಕ ಅಂತ ಹೇಳ್ತೀವಲ್ಲ ನಾವು, ಹೌದಲ್ವಾ? ICU ಅದನ್ನು ಲಾಂಗ್ ಫಾರ್ಮ್ ನೆನಪಿಡ್ಬೇಕು. ಬುಕ್ದಲ್ಲಿ ಕೊಟ್ಟಿಲ್ಲ, ಬಟ್ ನಾನು ಎಕ್ಸ್ಪ್ಲೇನ್ ಮಾಡ್ತಾ ಇದ್ದೆ ನೋಡಿ. ಇಂಟೆನ್ಸಿವ್ ಕೇರ್ ಯೂನಿಟ್ ಅಂತ ಬರ್ಕೊಂಡು. ಓಕೆ, ಎಸ್, ಅಲ್ಲಿ ಆನ್ಸರ್ ಕೂಡ ಡಿಸ್ಪ್ಲೇ ಆಗ್ತಾ ಇದೆ ನೋಡಿ. ಅಲ್ಲಿ ಆಪ್ಷನ್ ಬಂದ್ಬಿಟ್ಟು ನಿಮಗೆ ಎ ಅಂತಿದೆ ನೋಡಿ. ಆಪ್ಷನ್ ಎ, ಇಂಟೆನ್ಸಿವ್ ಕೇರ್ ಯೂನಿಟ್. I means intensive, C means care, U means unit. ತುರ್ತು ಚಿಕಿತ್ಸಾ ಘಟಕ. Question number 15. Baleshwara couldn't thank the tempo truck driver. ಬಾಲೇಶ್ವರ ಟೆಂಪೋ ಟ್ರಕ್ ಡ್ರೈವರ್ಗೆ ಥ್ಯಾಂಕ್ಸ್ ಅನ್ನ ಹೇಳಲಿಕ್ಕೆ ಆಗಲಿಲ್ಲ. ಏನ್ ಕಾರಣ ಆಯ್ತು? ವಾಟ್ಸ್ ದ ರೀಸನ್? ಅಲ್ಲಿ ಏನ್ ಕಾರಣ ಇತ್ತು ಅಂತಂದ್ರೆ, ಬಿಕಾಸ್ ಟೆಂಪೋ ಟ್ರಕ್ ಡ್ರೈವರ್ slipped away with his truck after help.
ಟೆಂಪೋ ಟ್ರಕ್ ಡ್ರೈವರ್ಗೆ ಮಾಡ್ಲಿಕ್ಕೆ 108 ಕೆಲಸ, ಹೌದಲ್ವಾ? ಸೊ ಅದಕ್ಕೆ ಅವನು ಹೆಲ್ಪ್ ಮಾಡಿದ ತಕ್ಷಣ ಬೇಗನೆ ಹೋಗ್ಬಿಟ್ಟಿದ್ದೆ ನಿಮ್ಗೆ ಹೇಳಲಾರ್ದೆ. ಸೊ ಇದೇ ಕಾರಣದಿಂದ ಬಾಲೇಶ್ವರ್ ಮಿಶ್ರಾಗೆ ಟೆಂಪೋ ಟ್ರಕ್ ಡ್ರೈವರ್ಗೆ ಥ್ಯಾಂಕ್ಸ್ ಅನ್ನು ಹೇಳಿಕೆ ಆಗಲಿಲ್ಲ, ಅದಲ್ವಾ? ಹಂಗಾದ್ರೆ ಆಪ್ಷನ್ ಹೆಂಗ್ ನೆನಪಿರ್ಲಿ ಏನು ಅಂತಂದ್ರೆ, ಟೆಂಪೋ ಟ್ರಕ್ ಡ್ರೈವರ್ ಸ್ಲಿಪ್ಡ್ ಅವೇ ವಿತ್ ಹಿಸ್ ಟ್ರಕ್ ಆಫ್ಟರ್ ಹೆಲ್ಪ್ ಅಂತ ಬರೀಬೇಕಾಗತ್ತೆ. ಸೊ ದಿಸ್ ಇಸ್ ದ ಆನ್ಸರ್ ಫಾರ್ ದ 15th ಕ್ವಶನ್. ಆಪ್ಷನ್ ಸಿ ಅಂತಿದೆ ನೋಡಿ. ಕ್ವಶನ್ ನಂಬರ್ 16. Who admitted Roma immediately without any paperwork? I have already told you. ನಾನು ಈಗ ತಾನೇ ಹೇಳಿದೆ ನಿಮಗೆ. Anil Agarwal admitted Roma Talreza in the hospital without any paperwork. Anil Agarwal, Dr. Anil Agarwal. Because ಯಾಕೆ? What's the reason for that ಅಂತಂದ್ರೆ, by seeing the extent of her injuries. ನಾನು ಇದನ್ನು ಪ್ರಶ್ನೆ ಕೇಳ್ತಾರೆ, ಆಪ್ಷನ್ ಬಿಕಾಸ್ ಅಂತ ಕೇಳ್ಕೊಂಡು ಅಲ್ಲಿ ಏನ್ ಬರಬೇಕು? ಬೈ ಸೀಯಿಂಗ್ ದ ರೋಮಾಸ್ ಎಕ್ಸ್ಟೆಂಟ್ ಆಫ್ ಇಂಜುರೀಸ್. ಸಾಕಷ್ಟು ಇಂಜುರೀಸ್ ಆಗಿಬಿಟ್ಟಿದೆ, ಹೌದಲ್ವಾ? ಕಂಡೀಷನ್ ಸೀರಿಯಸ್ ಅಂತ ಹೇಳ್ತಾರಲ್ಲ, ದಟ್ಸ್ ಕಾಲ್. ನೋಡಿ ಆಪ್ಷನ್ ಬಿ ಡಿಸ್ಪ್ಲೇ ಆಗ್ತಾ ಇದೆ ನೋಡಿ. ಓಕೆ, ಅಲ್ಲಿ ಹೈಲೈಟ್ ಕೂಡ ಮಾಡಲಾಗಿದೆ. ಕ್ವಶನ್ ನಂಬರ್ 17. Baleshwara revisited the spot where Roma had fallen. ಬಾಲೇಶ್ವರ ರೋಮಾ ಬಿದ್ದಂತ ಸ್ಥಳಕ್ಕೆ ಮತ್ತೊಮ್ಮೆ ವಿಸಿಟ್ ಮಾಡ್ತಾನೆ, ರಿವಿಸಿಟ್ ಮಾಡ್ತಾನೆ. ವೈ ಹಿ ರಿವಿಸಿಟೆಡ್? ಬಿಕಾಸ್ ಟು ಲುಕ್ ಫಾರ್ ಹರ್ ಬಿಲಾಂಗಿಂಗ್ಸ್, ಟು ಬ್ರಿಂಗ್ ಫಾರ್ ಹರ್ ಬಿಲಾಂಗಿಂಗ್ಸ್. ಯಾವ್ಯಾವ ಬಿಲಾಂಗಿಂಗ್ಸ್? ಮೊಬೈಲ್ ಫೋನ್ ಆರ್ ಸೆಲ್ ಫೋನ್ ಅಂಡ್ ಹ್ಯಾಂಡ್ ಬ್ಯಾಗ್. ಅವಕ್ಕೆ ಏನೇನು ಕಳೆದಿರ್ತದೆ? ಹ್ಯಾಂಡ್ ಬ್ಯಾಗು ಅಂಡ್ ಮೊಬೈಲ್ ಫೋನ್, ಇವೆರಡು ಕಳೆದಿರ್ತವೆ. So, because of this reason, Baleshwara revisited the spot where Roma had fallen, because to bring or to look for her belongings like cell phone and mobile phone, because her brother told him her handbag and cell phone were missing. Question number 18. Roma said, I think ಇಟ್ಸ್ ಅಸ್ಟಾನಿಶಿಂಗ್. ಇಟ್ ವಾಸ್. ರೋಮಾ ಹೇಳ್ತಾಳೆ ಬಾಲೇಶ್ವರ್ ಮಿಶ್ರಾ ಬಗ್ಗೆ, ಯಾರೋ ಒಬ್ಬ ಅಪರಿಚಿತ ಬಂದು ನನಗೆ ಹೆಲ್ಪ್ ಮಾಡ್ತಾನೆ ಅಂದ್ರೆ ಇಟ್ಸ್ ದ ಗ್ರೇಟ್ ಥಿಂಗ್. ನನಗೂ ಕೂಡ ಸರ್ಪ್ರೈಸ್ ಆಗ್ತಾ ಇದೆ. ಅಸ್ಟಾನಿಶ್ಮೆಂಟ್ ಮೀನ್ಸ್ ಸರ್ಪ್ರೈಸಿಂಗ್. ರೋಮಾ ತಲ್ರೇಜಾ ಸೆಡ್, ಐ ವಾಸ್ ಸರ್ಪ್ರೈಸ್ಡ್ ಬಿಕಾಸ್ ಎ ಸ್ಟ್ರೇಂಜರ್ ವುಡ್ ಜಂಪ್ ಆಫ್ ಎ ಟ್ರೈನ್ ಅಂಡ್ ರಿಸ್ಕ್ ಹಿಸ್ ಲೈಫ್ ಎಸ್ಪೆಷಲಿ ಫಾರ್ ಮೀ. ರೋಮಾ ಹೇಳ್ತಾಳೆ, ಎಷ್ಟು ಚಂದ ಹೇಳ್ತಾರೆ ನೋಡಿ. ಯಾರೋ ಒಬ್ಬ ಗೊತ್ತಿಲ್ಲದಂತ ವ್ಯಕ್ತಿ ನನಗೆ ಬಂದು ಹೆಲ್ಪ್ ಮಾಡ್ತಾನೆ ಅಂದ್ರೆ ಇಟ್ಸ್ ಅ ಗ್ರೇಟ್ ಥಿಂಗ್. ಯಾಕಂದ್ರೆ ಗೊತ್ತಿದ್ದವರೇ ಸಾಕಷ್ಟು ಹೆಲ್ಪ್ ಮಾಡಲ್ಲ. ಈಗ ಒಬ್ಬನ ಅವನತಿಯನ್ನು ನೋಡ್ಕೊಂಡು ಕೂತಿರ್ತಾರೆ, ಅಂತ ಜನ ಜಗತ್ತಿನಲ್ಲಿದ್ದಾರೆ. ಈಗ ಅಂತ ಸಂದರ್ಭದಲ್ಲಿ ಒಬ್ಬನ ಯಾವನೋ ಗೊತ್ತಿರತಕ್ಕಂಥ ವ್ಯಕ್ತಿ ಬಂದು ಹೆಲ್ಪ್ ಮಾಡ್ತಾನೆ ಅಂದ್ರೆ ಇಟ್ಸ್ ಅ ಗ್ರೇಟ್ ಥಿಂಗ್. ಎ ಸ್ಟ್ರೇಂಜರ್ ವುಡ್ ಜಂಪ್ ಆಫ್ ಎ ಟ್ರೈನ್ ಅಂಡ್ ರಿಸ್ಕ್ ಹಿಸ್ ಲೈಫ್ ಎಸ್ಪೆಷಲಿ ಫಾರ್ ರೋಮಾ ತಲ್ರೇಜಾ. ಎಂಥ ಆನ್ಸರ್, ಎಂಥ ಆನ್ಸರ್. ಓಕೆ, ಕ್ವಶನ್ ನಂಬರ್ 19. ಡಿಸ್ಪ್ಲೇ ಆಗ್ತಾ ಇದೆ ನೋಡಿ. ದ ಟೆಂಪೋ ಟ್ರಕ್ ಡ್ರೈವರ್ ಹೂ ಹೆಲ್ಪ್ಡ್ ಬಾಲೇಶ್ವರ ವಾಸ್. ಟೆಂಪೋ ಟ್ರಕ್ ಡ್ರೈವರ್ ಬಗ್ಗೆ ಎಕ್ಸ್ಪ್ರೆಷನ್ ಕೇಳಿದ್ದಾರೆ. ಹಿ ವಾಸ್ ಎ ಮಿಡಲ್ ಏಜ್ಡ್ ಮ್ಯಾನ್ ಹೂ ಸ್ಪೋಕ್ ಗುಜರಾತಿ, ಹೆಲ್ಪ್ಡ್ ಆರ್ ವಾಲಂಟಿಯರ್ಡ್ ಬಾಲೇಶ್ವರ ಟು ಟ್ರೀಟ್ ರೋಮಾ. ನೋಡಿ, ಹಂಗಾದ್ರೆ ಅವನೇನಿದೆ ಅಂತಂದ್ರೆ ಮಿಡಲ್ ಏಜ್ಡ್ ಮ್ಯಾನ್ ಹೂ ಸ್ಪೋಕ್ ಗುಜರಾತಿ. ಹಂಗಾದ್ರೆ ಯಾವ ಭಾಷೆಯಲ್ಲಿ ಮಾತಾಡ್ತಾ ಇದ್ದ ಅಂತಂದ್ರೆ ಗುಜರಾತಿ ಭಾಷೆಯನ್ನ ಮಾತಾಡ್ತಾ ಇದ್ದ. ಗುಜರಾತಿ. ಹಂಗಾದ್ರೆ ಆಪ್ಷನ್ ಯಾವ್ದಿದೆ ನೋಡಿ? ಆಪ್ಷನ್ ಎ ಇದೆ ನೋಡಿ. ಆಪ್ಷನ್ ಎ, ಮಿಡಲ್ ಏಜ್ಡ್ ಮ್ಯಾನ್ ಹೂಸ್. ಲಾಸ್ಟ್ ಕ್ವಶನ್, ವಾಟ್ಸ್ ದ ಮೀನಿಂಗ್ ಆಫ್ ಬ್ಲ್ಯಾಕ್ ಔಟ್? ಹಂಗಾದ್ರೆ ಬ್ಲ್ಯಾಕ್ ಔಟ್ ಅಂತಕ್ಕಂಥ ಇದರ ಅರ್ಥ ಏನು ಅಂತ. ಬ್ಲ್ಯಾಕ್ ಔಟ್ ಮೀನ್ಸ್ ಟು ಬಿಕಮ್ ಅನ್ಕಾನ್ಸಿಯಸ್. ಪ್ರಜ್ಞೆ ತಪ್ಪೋದಂತ ಹೇಳ್ತಾರಲ್ಲ, ಇದನ್ನು ಬಹಳ ಸಲ ಪ್ರಶ್ನೆ ಕೇಳಿದಾರೆ ನೋಡಿ ಎಕ್ಸಾಮ್ ದಲ್ಲಿ ಕೂಡ. ಬ್ಲ್ಯಾಕ್ ಔಟ್ ಮೀನ್ಸ್ ಟು ಬಿಕಮ್ ಅನ್ಕಾನ್ಸಿಯಸ್. ಅನ್ಕಾನ್ಸಿಯಸ್ ಅಂದ್ರೆ ಏನು? ಪ್ರಜ್ಞೆ ತಪ್ಪುವುದು ಅಂತ ಹೇಳ್ತಾರೆ, ಹೌದಲ್ವಾ? ಟು ಬಿಕಮ್. ಎಸ್, ಇಟ್ಸ್ ಡಿಸ್ಪ್ಲೇ ಇದೆ ನೋಡಿ. ಆಪ್ಷನ್ ಬಿ, ಓಕೆ, ಇಸ್ ದ ರೈಟ್ ಆನ್ಸರ್. ಓಕೆ, ಥ್ಯಾಂಕ್ ಯು ಸ್ಟೂಡೆಂಟ್ಸ್. ನಾನು ಟಾಪ್ 20 ಕ್ವಶನ್ಸ್ಗಳನ್ನು ಈ ಅವಧಿಯಲ್ಲಿ ಚರ್ಚೆ ಮಾಡಿದ್ದೇನೆ. ಹಾಗೆ ಈ 20 ಪ್ರಶ್ನೆಗಳನ್ನು ಚೆನ್ನಾಗಿ ಸ್ಟಡಿ ಮಾಡಿದರೆ ಡೆಫಿನೆಟ್ ಆಗಿ ಇದರಲ್ಲಿ 1 ಅಥವಾ 2 ಪ್ರಶ್ನೆಗಳು ಗ್ಯಾರಂಟಿ ನಿಮಗೆ ಎಕ್ಸಾಮ್ನಲ್ಲಿ ಬರ್ತವೆ. ನಿಮ್ಗೆ ತುಂಬ ಹೆಲ್ಪ್ ಆಗುತ್ತೆ.
ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ. ನಮಸ್ಕಾರ.